ಧರ್ಮಸ್ಥಳದ ಪ್ರಕರಣದಲ್ಲಿ ಈ ಒಂದು ವಿಚಾರದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ SIT ವಿಚಾರದಲ್ಲಿ ಹಿಂದೂ ಧಾರ್ಮಿಕ ಸ್ಥಳದ ಹಿಂದೆಯಿಂದನೂ ಅವರು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೀವಿ. ಇವತ್ತು ನಡೀತಾ ಇರ್ತಕ್ಕಂಥ SIT ತನಿಖೆಗೂ ಆ ದೇವಸ್ಥಾನ ಮತ್ತು ಧಾರ್ಮಿಕ ಚಟುವಟಿಕೆಗೂ ಏನೂ ಸಂಬಂಧ ಇಲ್ಲ. ಅದನ್ನು ನಾವು ಧರ್ಮಸ್ಥಳದ ದೇವಸ್ಥಾನ ಇರ್ಬೋದು, ಧರ್ಮಸ್ಥಳದ ಧಾರ್ಮಿಕ ಒಂದು ಸ್ಥಳ ಇರ್ಬೋದು, ಅದನ್ನು ನಾವು ಯಾವುದೇ ರೀತಿ ಅದಕ್ಕೂ ಏನೋ ಸಂಬಂಧ ಸೃಷ್ಟಿ ಮಾಡೋವಂಥದ್ದು ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಮಾಡಬಾರ್ದು. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಏನೋ ಅವಹೇಳನ ಪೋಸ್ಟ್ಗಳು ಬರ್ತಾಯಿದೆ. ಯಾರು ಮಾಡ್ತಾ ಇದ್ದಾರೆ, ಇದಕ್ಕೆ ಹಿಂದೆ ಇರೋವಂಥದ್ದು ಏನು ಶಕ್ತಿಗಳು ಅಂತ ಈ ಸರ್ಕಾರವನ್ನು ಒಂದು ಒಳ್ಳೆಯ ತನಿಖೆ ಮಾಡಬೇಕಾಗಿದೆ ಮತ್ತು ಸೂಕ್ತ ಕ್ರಮನೂ ಕೂಡ ತಗೋಬೇಕಾಗಿದೆ. ಈ ಅವಹೇಳನಕಾರಿ ಪೋಸ್ಟ್ ಹಾಕೋದನ್ನ ಕಾನೂನು ಕ್ರಮ ತಗೋಬೇಕು ಅಂತ ಹೇಳ್ತಾರೆ. ಕಾನೂನು ಕ್ರಮನೇ ತಗೋಬೇಕು, ಇನ್ನೇನು ತಗೋಬೇಕು. ಷಡ್ಯಂತ್ರ ಇದು ಅಂತ ಅನ್ನಿಸ್ತಿದೆ. ಸದ್ಯದಲ್ಲಿ ಒಂದು ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಸುಮ್ಮನೆ ನಾವು ಏನೋ ಒಂದು ಘೋಷಣೆ ಮಾಡೋದು ಸರಿಯಲ್ಲ. ನಮ್ದು ಏನೇ ಒಂದು ವೈಯಕ್ತಿಕ ಅಭಿಪ್ರಾಯಗಳು ಇರ್ಬೋದು, ಅದೆಲ್ಲ ಇದು ನೋಡೋಣ, ಏನು ಭವಿಷ್ಯದಲ್ಲಿ ಏನು ಬರುತ್ತೆ ತನಿಖೆ. ಒಂದಂತೂ ನಿಜ, ನಾವು ಎಲ್ಲರೂ ಪಕ್ಷದಿಂದ ಇರ್ಬೋದು, ನಾನು ಕೂಡ ಇವತ್ತು ಏನು ಸಿಕ್ಕಿದೆಯೋ ಇಲ್ವೋ ಅದ್ರ ಬಗ್ಗೆ ವರದಿಯಂತೂ ಬರದೇಬೇಕಾಗಿದೆ. ಇದು ಈ